ನಮಸ್ತೆ. ನಾನು ಈ ದಿನ ಮಕರ ರಾಶಿ ಬಗ್ಗೆ ಹೇಳ್ತೇನೆ. ಯಾರ್ಯಾರೆಲ್ಲ ಹಾಗೆ ನೋಡ್ತಿದ್ದರು ಸಬ್ಸ್ಕ್ರೈಬ್ ಮಾಡದೆ ಅವರೆಲ್ಲ ಮಾಡಿಕೊಳ್ಳಿ. ಇದರ ಪ್ರಭಾವಿ ಗ್ರಹ ಶನಿ ಮತ್ತು ಬುಧ. ಮೂಲಧಾತು ಭೂಮಿ. ಇವರ ಲಕ್ಷಣ ಸ್ತ್ರೀ. ದಿಕ್ಕು ಪೂರ್ವ ಪಶ್ಚಿಮ ಶುಭ ದಿಕ್ಕು. ಹರಳು ಹಾಕಬಹುದು ಪಚ್ಚೆ ವಜ್ರ ನೀಲ. ಶುಭ ಸಂಖ್ಯೆ 2 4 5 6 8. ಶುಭವಾರ ಸೋಮವಾರ ಬುಧವಾರ ಶುಕ್ರವಾರ ಶನಿವಾರ. ಇವರು ಬಹಳ ದೊಡ್ಡ ದೊಡ್ಡ ಯೋಜನೆಗಳನ್ನು ತಯಾರಿಸ್ತಾರೆ. ನೋಡೋಕ್ಕೆ ಸುಂದರರಾಗಿರ್ತಾರೆ. ಗಂಭೀರ ವದನರು. ನಿಷ್ಠೆ, ಪ್ರಾಮಾಣಿಕತೆ, ಪ್ರೀತಿ, ಮಹತ್ವಾಕಾಂಕ್ಷೆ, ಪ್ರದರ್ಶನ ಭಾವನೆ ಇರುವುದಿಲ್ಲ. ಡ್ರೆಸ್ ಮಾಡ್ಕೋಬೇಕು, ಒಡವೆ ವಸ್ತು ಹಾಕೊಂಡು ಬೇರೆಯವ್ರು ತೋರಿಸಬೇಕು ಅನ್ನೋದು ಭಾವನೆ ಇರೋಲ್ಲ. ಗಾಸಿಪ್ ಮಾಡೋದಿಲ್ಲ. ಏಕಾಂತ ಪ್ರಿಯರು. ಪುಸ್ತಕ ಇಟ್ಕೊಂಡು ಓದೋತಾ ಕೂತು ಬಿಡ್ತಾರೆ. ಶತ್ರುಗಳು ಎಷ್ಟೇ ಇದ್ದರೂ ಜಯ ಇವರದೇ. ಮಕ್ಕಳಾಗಿ ತುಂಟಾಟ ಮಾಡ್ತಾರೆ. ದೇವಿ ಆರಾಧನೆ ಮಾಡಿ ಸ್ವಲ್ಪ ಓಂ ಕ್ಲೀಂ ಕೃಷ್ಣಾಯ ನಮಃ, ಓಂ ಶಂ ಶನೀಶ್ವರಾಯ ನಮಃ, ಓಂ ಹುಂ ಹನುಮತೆ ಫಟ್, ಓಂ ಶ್ರೀಂ ದುಮ್ ಶ್ರೀಂ ದುಮ್ 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 ಅಂತ ಹೇಳಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತದೆ. ಇವರಿಗೆ ಫ್ರೆಂಡ್ಸ್ಗಳಿಗೆ ತುಂಬ ಸಹಾಯ ಮಾಡ್ತಾರೆ, ಆದರೆ ಅವರಿಂದ ಇವರಿಗೆ ಯಾವುದೂ ಸಹಾಯ ಆಗೋದಿಲ್ಲ. ಹಣದ ವಿಷಯದಲ್ಲೂ ಬೇರೆಯವ್ರಿಗೆ ಕೊಟ್ಟು ಮೋಸ ಹೋಗ್ತಾರೆ. ಇವರು ದೊಡ್ಡ ದೊಡ್ಡ ಕೆಲಸದಲ್ಲೂ ಇರ್ತಾರೆ. ಗೌರ್ಮೆಂಟ್ ಜಾಬಲ್ಲಿ ಅಥವಾ ಅಧ್ಯಕ್ಷರು, ಈ ಥರ ಪ್ರಮುಖ ಹುದ್ದೆಗಳಲ್ಲಿ ಇವರೇ ಇರ್ತಾರೆ. ಇವರು ಚಿಂತೆ ಮಾಡೋದು ಬಿಡಬೇಕು. ಇಲ್ಲದಿದ್ದರೆ ಅನಾರೋಗ್ಯ ಸಮಸ್ಯೆ ತುಂಬ ಕಾಡುತ್ತದೆ. ತಲೆನೋವು, ಹೊಟ್ಟೆ ನೋವು, ಮಂಡಿ ನೋವು, ಪಾದ ಸೆಳೆತ, ಶೀತ, ಉಸಿರಾಟದ ಸಮಸ್ಯೆ ಇದೆಲ್ಲ ತುಂಬ ಕಾಡ್ಬೋದು. ಸುಂದರ ಮನೆ ಅಂಗಡಿ ನಿರ್ಮಿಸುತ್ತಾರೆ. ನಿರಾಶೆ ಭಾವನೆಯನ್ನು ಇವರು ಬಿಡಬೇಕು. ಇವರ ಪತಿ ಇವರ ಎಲ್ಲ ಸಾಧನೆಗಳಿಗೆ ಬೆನ್ನೆಲುಬಾಗಿ ನಿಲ್ತಾರೆ. ಒಳ್ಳೆ ಮಕ್ಕಳನ್ನು ಇವರು ಪಡೀತಾರೆ. ಕೋಪ ಬಿಟ್ಟು ಶಾಂತವಾಗಿದ್ದರೆ ತುಂಬ ಒಳ್ಳೆಯದು. ಇವರು ನಂಬಿಕಸ್ಥರು. ಸ್ನೇಹದಲ್ಲಿ ಇವರು ಬಯಸಿದ್ದನ್ನು ಸಾಧಿಸ್ತಾರೆ. ಕೆಲವೊಂದು ಸಲ ಕೋಪಿಷ್ಟರಾಗಿ ಅಸಹನೆಯಿಂದ ವರ್ತಿಸುತ್ತಾರೆ. ಸ್ವಲ್ಪ ನಾಚಿಕೆ ಸ್ವಭಾವ. ಇದೆಲ್ಲ ವ್ಯವಹಾರ ಕುಶಲರಲ್ಲ, ಏಕೆಂದರೆ ತುಂಬ ಮೋಸ ಹೋಗ್ತಿದ್ದಾರೆ. ಅದಕ್ಕಾಗಿ ಯೋಚಿಸಿ ಕೆಲಸ ಮಾಡಬೇಕು. ಇವ್ರಿಗೆ ಲಾಯರ್ ಆಗ್ಬೋದು, ಬ್ಯಾಂಕ್ ಅಥವಾ ಟೀಚರು ಕೆಲಸ ಒಳ್ಳೆಯದಿರುತ್ತೆ. ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನ ಇವರು ಮಾಡ್ಬೋದು, ಅಥವಾ ಎಣ್ಣೆ ಭೂಮಿ ಸಂಬಂಧ ಏನಾದರೂ ಕೆಲಸ ಮಾಡ್ಬೋದು. ಇವರು ಗಂಭೀರ ವದನರು, ನೇರವಂತರು. ಇದ್ದಿದ್ದನ್ನು ಇದ್ದಂಗೆ ಹೇಳಿ ಬೇರೆಯವರ ಜೊತೆ ನಿಷ್ಠುರ ಮಾಡ್ಕೋತಾರೆ. ಇವರಿಗೆ ಮಕರ ಕುಂಭ ಮೀನ ಹೊಂದಾಣಿಕೆ ಆಗುತ್ತದೆ.